ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲವೊಂದಿಷ್ಟು ಪವಾಡಗಳನ್ನ ನಿಜಕ್ಕೂ ನಮ್ಗೆ ನಂಬೋದಕ್ಕೆ ಅಸಾಧ್ಯ ಅಂತ ಅನ್ಸುತ್ತೆ. ಆದ್ರೆ ದೇವರು ಇದ್ದಾನೆ ಅನ್ನೋದಕ್ಕೆ ಕೆಲವೊಂದಷ್ಟು ದೃಶ್ಯಗಳು ಆಗಾಗ ಸಾಕ್ಷಿ ಆಗ್ತಾನೆ ಇರುತ್ತೆ. ಹೌದು, ಇಲ್ಲೊಬ್ಬ ತಂದೆ ತನ್ನ ಪ್ರಪಂಚವೇ ಅನ್ಕೊಂಡಿದ್ದಂತ ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪೂರಿ ಜಗನ್ನಾಥದ ಮೊರೆಯನ್ನ ಹೋಗ್ತಾನೆ. ಕೋಮದಲ್ಲಿದ್ದಂತಹ 8 ವರ್ಷದ ಬಾಲಕ ಬದುಕೇ ಉಳಿಯಲ್ಲ ಅಂತ ವೈದ್ಯರು ಕೈ ಚೆಲ್ಲಿದಾಗ ಈ ವ್ಯಕ್ತಿಗೆ ದಿಕ್ಕೆ ತೋಚದಂತಾಗಿ ಆ ತಂದೆಯ ನೋವು ನಿಜಕ್ಕೂ ಎಂತವರನ್ನು ಕೂಡ ಒಂದು ಕ್ಷಣ ಕಣ್ಣನ್ನು ಒದ್ದೆಯಾಗಿಸ್ತಿತ್ತು. ಕೊನೆಗೆ ದೇವರ ದಿಕ್ಕು ಅಂತ ಅನ್ಕೊಂಡಂತಹ ತಂದೆ ತನ್ನ ಮಗನನ್ನ ಎತ್ಕೊಂಡು ಒಡಿಸ್ಸದ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗ್ತಾನೆ. ಅಸಹಾಯಕ ತಂದೆ ತನ್ನ ಮಗನನ್ನ ದೇವರ ಪಾದದಡಿಯಲ್ಲಿ ಇಟ್ಟು ಕಣ್ಣೀರನ್ನ ಹಾಕ್ತಾನೆ. ಆಗ ನಿಜಕ್ಕೂ ಒಂದು ಆಶ್ಚರ್ಯವೇ ಕಾದಿರುತ್ತೆ. ಯಾಕಂದ್ರೆ ಇದ್ದಕ್ಕಿದ್ದಂತೆ ಕೋಮದಲ್ಲಿರುವಂತಹ ಮಗು ನಿಧಾನವಾಗಿ ತಲೆಯಾಡಿಸೋದಕ್ಕೆ ಶುರು ಮಾಡುತ್ತೆ. ಈ ಒಂದು ಘಟನೆ ನಿಜಕ್ಕೂ ಒಂದು ಕ್ಷಣ ಎಂತವರನ್ನು ಕೂಡ ಆಶ್ಚರ್ಯ ಚಕಿತರನ್ನಾಗಿ ಮಾಡುತ್ತೆ.